ಎಲ್ಲರಿಗೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಅವರ್ಗೀಯ ವ್ಯಂಜನಗಳಲ್ಲಿ ಇರುವಂತಹ ಎರಡನೇ ಶಾ ಗುಣಿತಾಕ್ಷರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನೋಡೋಣ. ಈ ಎರಡನೇ ಶಾ ಬಂದು ಪದಗಳ ಮಧ್ಯದಲ್ಲಿ ಹೆಚ್ಚಾಗಿ ಬರುತ್ತೆ. ನಮಗೆ ಆದಷ್ಟು ಪದಗಳನ್ನು ನಾವು ರಚಿಸಿ ನೋಡೋಣ. ಅದರಲ್ಲಿ ಮೊದಲು ಶಾ ತಲಕಟ್ಟು, ಅದು ಶಾ ಆಗುತ್ತೆ. ಅದಕ್ಕೆ ಶಾ ತಲಕಟ್ಟುಗೆ ಶಾ ರ ಶರ ಅಂತ ಬರ್ಕೊಳ್ಳೋಣ. ವಾಕ್ಯತ್ವೊಂದು ದೀರ್ಘ ವೇಗ ಶರವೇಗ ಅಂತ ಒಂದು ಪದ. ನೆಕ್ಸ್ಟ್ ಇನ್ನೂ ಒಂದು ಪದ ಬೇಕು ಅಂದರೆ ಶಾ ರ ತಾಕೊಂಬು ತೂ ಹಾಕಿ ತೂಗೆ ತಾವತ್ತು ಷರತ್ತು ಅಂತಲೂ ಒಂದು ಪದ ರಚಿಸ್ಬೋದು. ನೆಕ್ಸ್ಟ್ ಶಾಕಿಲಿ ಶಾ ಅಂತ ಆಗುತ್ತೆ. ಅದಕ್ಕೆ ಶಾಕಿಲಿ ಶಾ ಮಾ ಗುಡಿಸೊಂದು ದೀರ್ಘ ಮೀ ಲಾಕೊಂಬು ಲು ಶಾಮೀಲು ಅಂತ ಒಂದು ಪದ ರಚಿಸೋಣ. ಇನ್ನೊಂದು ಪದ ಬೇಕು ಅಂದರೆ ಶಾಕಿಲಿ ಶಾ ಪಾ ಗುಡಿಸು ಪಿಗೊಂದು ಸೊನ್ನೆ ಪಿಂಗ್ ಗಾನ ಹಿಗ್ಗು ಮಾಡೋಣ ಶಾಪಿಂಗ್ ಅಂತ ಒಂದು ಪದವನ್ನು ರಚಿಸ್ಕೊಳ್ಳೋಣ. ಇದು ಆಂಗ್ಲ ಪದ ಶಾಪಿಂಗ್ ಅನ್ನೋದು. ನೆಕ್ಸ್ಟ್ ಶ ಗುಡಿಸು ಶಿ ಶಾ ಅನಂತರ ಶಾ ಗುಡಿಸು ಶಿ ಆಗುತ್ತೆ. ಅದಕ್ಕೆ ಶಾ ಗುಡಿಸು ಶಿ ಪಾ ಕಿಲಿ ಶಿಪಾ ಯಾ ಗುಡಿಸು ಈ ಶಿಪಾಯಿ ಅಂತಾಗುತ್ತೆ. ಇನ್ನೊಂದು ಪದ ಬೇಕಂದರೆ ಕಾಕೊಂಬು ಕು ಹಾಕಿ ಶಾ ಗುಡಿಸು ಶಿ ಖುಷಿ ಅಂತ ಹಾಕ್ಬೋದು. ಇಲ್ಲಿ ಶಾ ಗುಡಿಸು ಶಿ ಬಂದು ಪದದ ಕೊನೆಯಲ್ಲಿ ಬಂದಿದೆ, ಖುಷಿ ಅಂತ ಆಗುತ್ತೆ. ನೆಕ್ಸ್ಟ್ ಶಾ ಗುಡಿಸೊಂದು ದೀರ್ಘ ಶೀ ಅಂತ ಬರೆಯೋಣ. ಅದಕ್ಕೆ ಶಾ ಗುಡಿಸೊಂದು ದೀರ್ಘ ಶೀ ಪಾನ ಇಪ್ ಮಾಡಿ ಎಸ್ ಹಾಕ್ತೀನಿ ಶೀಪ್ಸ್ ಅಂತ ಒಂದು ಪದ. ಅಥವಾ ಶಾ ಗುಡಿಸೊಂದು ದೀರ್ಘ ಶೀ ಲಾನ ಇಳ್ ಮಾಡಿ ಅದಕ್ಕೆ ಡಾ ಒತ್ತಕ್ಷರ ಕೊಡ್ತೀನಿ ಶೀಲ್ಡ್ ಅಂತ ಒಂದು ಪದವನ್ನು ರಚಿಸೋಣ. ಶೀಟ್ಸ್ ಅಂತಲೂ ಹಾಕ್ಬೋದು. ಇನ್ನೂ ಒಂದು ಪದ ಬೇಕು ಅಂದರೆ ಶೀಟ್ಸ್ ಅಂತಲೂ ಕ್ರಿಯೇಟ್ ಮಾಡ್ಕೊಬೋದು. ಶಾ ಗುಡಿಸೊಂದು ದೀರ್ಘ ಶೀ ಟಾನ ಇಟ್ಟು ಮಾಡಿ ಕೆಳಗಡೆ ಸಾವತ್ತಕ್ಷರ ಕೊಡಬೇಕು ಶೀಟ್ಸ್ ಅಂತ ಆಗುತ್ತೆ. ನೆಕ್ಸ್ಟ್ ಶಾ ಕೊಂಬು ಶು ಆಗುತ್ತೆ. ಅದಕ್ಕೆ ಶಾ ಕೊಂಬು ಶೂಗೆ ನಾನು ಪದ ಸಿಕ್ಕಿಲ್ಲ, ಇದಕ್ಕೆ ಜಸ್ಟ್ ಶಾ ಕೊಂಬು ಶೂ ಲಾಗೆ ಯಾವತ್ತು ಕೊಟ್ಟು ಶುಲ್ಯ ಅಂತ ಒಂದು ಚಿಕ್ಕ ಪದವನ್ನು ರಚಿಸಿರ್ತೀನಿ. ನೆಕ್ಸ್ಟ್ ಶಾ ಕೊಂಬು ಕಿಲಿ ಶೂ ಅಂತಾಗುತ್ತೆ. ಅದಕ್ಕೆ ಆಂಗ್ಲ ಪದ ಬರೆಯೋಣ. ಶಾ ಕೊಂಬು ಕಿಲಿ ಶೂ ಟಾನ ಇಟ್ಟು ಮಾಡಿ ಅದಕ್ಕೆ ಸಾವತ್ತು ಕೊಡ್ತೀನಿ ಶೂಟ್ಸ್ ಅಂತ ಒಂದು ಪದವನ್ನು ರಚಿಸ್ತೀನಿ. ನೆಕ್ಸ್ಟ್ ಶಾಗೆ ಒಟ್ರ ಸುಳಿ ಶ್ರು ಆಗುತ್ತೆ. ಅದಕ್ಕೆ ಆ ಶಾಗೆ ಒಟ್ರ ಸುಳಿ ಶ್ರು ಅಶ್ರು ಅಂತ ಬರಿಬೋದು. ಇನ್ನೊಂದು ಚೂರು ಪದ ದೊಡ್ಡದು ಮಾಡಬೇಕಂದ್ರೆ ಧಾ ರಾಕೆತ್ವ ರೇ ಅಶ್ರುಧಾರೆ ಅಂತ ಹೇಳ್ಬೋದು. ಅಶ್ರು ಅಂದರೆ ಹಳಗನ್ನಡದಲ್ಲಿ ಕಣ್ಣೀರು ಅಂತಾಗುತ್ತೆ. ಕಣ್ಣೀರ ಧಾರೆ ಅಂತ ಒಂದು ಪದವಾಗುತ್ತೆ ಅಶ್ರುಧಾರೆ ಅಂತ. ಅನಂತರ ಶಾಗೆ ಏತ್ವ ಶೆ ಆಗುತ್ತೆ. ಅದಕ್ಕೆ ಶಾಗೆ ಏತ್ವ ಶೆ ಡಾ ಕೊಂಬು ಡು ಡೂಗೆ ಡಾ ಒತ್ತಕ್ಷರ ಶೆಡ್ಡು ಹಾ ಏತ್ವ ಕೊಂಬು ಕಿಲಿ ಹೋ ಡಾಕೇತ್ವ ಡೆ ಶೆಡ್ಡು ಹೊಡೆ ಅಂತ ಒಂದು ಪದವನ್ನು ರಚಿಸಿದ್ದೀವಿ. ನೆಕ್ಸ್ಟ್ ಶಾಗೆ ಏತ್ವ ದೀರ್ಘ ಶೇ ಆಗುತ್ತೆ.
ಅದಕ್ಕೆ ಶ ಏತ್ವ ದೀರ್ಘ ಶೇ ರಾಕೊಂಬೂರು ಶೇರು ಪ ಏತ್ವ ದೀರ್ಘ ಪೇ ಟಾಗೆ ಏತ್ವ ಟೆ ಷೇರುಪೇಟೆ ಅಂತ ಒಂದು ಪದ ರಚನೆ. ನೆಕ್ಸ್ಟ್ ಶ ಏತ್ವ ಇಲ್ಲಿ ಹೀಗೆ ಕೊಟ್ಟಿವೆ ಅಂದರೆ ಐತ್ವ ಆಗ್ಬಿಡುತ್ತೆ, ಶೈ ಆಗುತ್ತೆ. ಅದಕ್ಕೆ ಶ ಏತ್ವ ಕೊಟ್ಟು ಹೀಗೆ ಐತ್ವ ಶೈನ್. ನಾಗೆ ಏತ್ವ ಕೊಟ್ಟು ವಾವತ್ತು ಕೊಡ್ತೀನಿ. ನೇ ಅಂತ ಇರೋದು ಇಣ್ಣ ಆಗುತ್ತೆ. ಈ ಏತ್ವ ಬಂದು ಗೆ ಸೇರಿಕೊಳ್ಳುತ್ತೆ, ವೇ ಆಗುತ್ತೆ. ಅಂದರೆ ಶೈನ್ ವೆಲ್. ಲಾನ ಅರ್ಧಾಕ್ಷರ ಮಾಡೋಣ, ಶೈನ್ ವೆಲ್ ಅಂತ ಒಂದು ಪದ ರಚನೆ ಆಗುತ್ತೆ. ನೆಕ್ಸ್ಟ್ ಶಾಗೆ ಏತ್ವ ಕೊಂಬಕಿಲಿ ಶೋ ಆಗುತ್ತೆ. ಅದಕ್ಕೆ ನಾವು ಶಾ ಏತ್ವ ಕೊಂಬಕಿಲಿ ಶೋ ಕ ಏತ್ವ ದೀರ್ಘ ಶೋಕೆ ಸಾನ ಮಾಡ್ತೀನಿ, ಶೋಕೇಶ್ ಅಂತ ಒಂದು ಪದವನ್ನು ಬರೀತೀನಿ. ನೆಕ್ಸ್ಟ್ ಶ ಏತ್ವ ಕೊಂಬಕಿಲಿ ದೀರ್ಘ ಶೋ ಆಗುತ್ತೆ. ಶ ಏತ್ವ ಕೊಂಬಕಿಲಿ ದೀರ್ಘ ಶೋ ಡ ಶಾಗುಡಿಸು ಶಿ ಶನಿವಾರ ಶಾಗುಡಿಸು ಶಿ ಷೋಡಶಿ ನಾಮ ಷೋಡಶಿ ನಾಮ ಅಂತ ಒಂದು ಪದ ರಚನೆ ಮಾಡೋಣ. ನೆಕ್ಸ್ಟ್ ಶಾಗೆ ಔತ್ವ ಶೌ ಅಂತ ಶೌಗೆ ಅಷ್ಟಾಗಿ ಮೊದಲನೇ ಭಾಗದಲ್ಲಿ ಅಂದರೆ ಪದದ ಮುಂದೆ ಮೊದಲನೇ ಅಕ್ಷರವಾಗಿ ಅಷ್ಟಾಗಿ ಪದಗಳು ನನಗೆ ಸಿಕ್ಕಿಲ್ಲ. ಜಸ್ಟ್ ಪ್ರಾಕ್ಟೀಸ್ಗೋಸ್ಕರ ನಾನು ಒಂದು ಪದವನ್ನು ಹಾಕ್ತೀನಿ. ಶೌ ಎರಡನೇ ಕಾಗೆ ಯಾವತ್ತು ಸೌಖ್ಯ, ಸೌಖ್ಯ ದಾಗುಡಿಸು ದೀಗೊಂದು ಸೊನ್ನೆ ದಿಂದ ಸೌಖ್ಯದಿಂದ ಅಂತ ಒಂದು ಪದ ರಚಿಸ್ತೀನಿ. ನೆಕ್ಸ್ಟ್ ಶಾಗೆ ಒಂದು ಸೊನ್ನೆ ಶಂ ಆಗುತ್ತೆ. ಅದಕ್ಕೆ ಶಾಗೊಂದು ಸೊನ್ನೆ ಶನ್ ಚ ಶಂಚ ಕ ಶಂಚಕ ಅಂತ ಒಂದು ಪದವನ್ನು ಬರೀತೀನಿ. ನೆಕ್ಸ್ಟ್ ಶಹ. ಇದಿಷ್ಟು ಅವರ್ಗೀಯ ವ್ಯಂಜನಗಳ ಎರಡನೇ ಶಾಗೆ ನಾವು ಬರೆದಿರೋ ಅಂತಹ ಗುಣಿತಾಕ್ಷರಗಳು. ಒಂದು ಸರಿ ಇದನ್ನು ಹೇಳಿ ನೋಡೋಣ. ಮೊದಲನೇ ಶಾಗೆ ಶರವೇಗ, ಇನ್ನೊಂದು ಪದ ಷರತ್ತು, ಶಾಕಿಲಿ ಶಾ ಶಾಮೀಲು, ಇನ್ನೊಂದು ಪದ ಶಾಪಿಂಗ್, ಶಾಗುಡಿಸು ಶಿ ಶಿಪಾಯಿ, ಇನ್ನೊಂದು ಪದ ಖುಷಿ, ಶಾಗುಡಿಸು ದೀರ್ಘ ಶೀ ಶೀಪ್ಸ್, ಇನ್ನೊಂದು ಪದ ಶೀಲ್ಡ್, ಇನ್ನೂ ಒಂದು ಪದ ಬೇಕು ಅಂದರೆ ಶೀಟ್ಸ್ ಅಂತ ಬರೆದಿದ್ದೀವಿ. ಶಾಕೊಂಬಶು ಶುಳ್ಯ ಅಂತ ಬರೆದಿದ್ದೀನಿ. ಶಾಕೊಂಬಕ್ಕಿಲಿ ಶೂ ಶೂಟ್ಸ್, ಸಾಕೊಟ್ರು ಸುಲಿಶ್ರು ಅಶ್ರುಧಾರೆ, ಶಾಕೇತ್ವ ಶೇ ಶೆಡ್ ಹೊಡೆ, ಶಾಕೇತ್ವ ದೀರ್ಘ ಶೇ ಶೇರುಪೇಟೆ, ಶಾಕೈತ್ವ ಶೈ ಶೈನ್ ವೆಲ್, ಶಾಕೋತ್ವ ಶೋ ಶೋಕೇಶ್, ಶಾಕೋತ್ವ ದೀರ್ಘ ಶೋ ಷೋಡಶಿ ನಾಮ, ಶಾಕೋತ್ವ ಶೌ ಶೌಖ್ಯದಿಂದ, ಶಾಕೊಂದು ಸೊನ್ನೆ ಶನ್ ಶಂಚಕ ಶಹ ಅಂತ ಇದಿಷ್ಟು ಶಾಗುಣಿತಾಕ್ಷರಗಳಿಂದಾದ ಪದಗಳು.